ನೋಡಿ, ಪಿನ್ ಟು ಪಿನ್ ಮಾಹಿತಿ ಪವರ್ ಟಿವಿಯಲ್ಲಿ ಲಭ್ಯ. ಅದರ ಜೊತೆಗೆ ವಿತ್ ಪ್ರೂಫ್ ಸಮೇತ ನಾವು ಈಗ ಆಲ್ರೆಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಾಕಂದರೆ ಇದರ ಹಿಂದೆ ಮತ್ತೊಂದಿಷ್ಟು ಜನರ ಕೈವಾಡ ಇರಬಹುದು. ಈಗ ಆಲ್ರೆಡಿ DRI ಅಧಿಕಾರಿಗಳು ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ರನ್ಯಾ ರಾವು ಯಾವ ರೀತಿ ದುಬೈ ಟ್ರಿಪ್ ಮಾಡ್ತಿದ್ಲು ಅಂತ ಹೇಳಿದ್ರೆ 5 ತಿಂಗಳಲ್ಲಿ 30ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಅಂದರೆ ವಾರಕ್ಕೊಂದು ಸಲ ಆಕೆ ದುಬೈ ಟ್ರಿಪ್ ಮಾಡ್ತಾ ಇದ್ಲು. ಇಲ್ಲಿ ಎಂಥವ್ರಿಗಾದ್ರೂ ಕೂಡ ಅನುಮಾನ ಬರುತ್ತೆ, ಯಾವುದೋ ವ್ಯವಹಾರಗಳಿದ್ರೂ ಕೂಡ ಒಂದು ತಿಂಗಳಿಗೆ ಒಂದು ಸಲ ಹೋಗಬಹುದು ಅಥವಾ ಅಲ್ಲೇ ಇರಬಹುದು. ಈಕೆ ಏನು ಮಾಡ್ತಾ ಇದ್ಲು, ಹೋಗೋದು ಬರೋದು, 1-2 ದಿನ ಇರೋದು, ಹೋಗೋದು ಬರೋದು. ಪ್ರತಿಯೊಂದು ಮಾಹಿತಿಯೂ ಕೂಡ ರನ್ಯಾ ರಾವ್ನ ಪ್ರತಿಯೊಂದು ಮಾಹಿತಿ ಕೂಡ ಪತಿ ಜತಿನ್ ಹುಕ್ಕೇರಿಗೆ ಗೊತ್ತಿತ್ತು. ಯಾಕಂದರೆ ಜತಿನ್ ಹುಕ್ಕೇರಿನೇ ಕಾರ್ ಡ್ರೈವರನ್ನು ನೇಮಕ ಮಾಡಿಕೊಟ್ಟಿದ್ದು, ಅಬುಬಕರ್ ಅನ್ನುವಂತಹ ಕಾರ್ ಡ್ರೈವರು. ಈಕೆ ದುಬೈಗೆ ಹೋದಂತಹ ಟೈಮಲ್ಲಿ ಅಲ್ಲಿ ಯಾವ ರೀತಿ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತಹ ಡೀಲ್ ಆಗುತ್ತೆ ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತಾ ಇದ್ಲು. ಅದಾದಮೇಲೆ ಡೀಲ್ ಮುಗಿಸ್ಕೊಂಡು ಬೆಂಗಳೂರು ಏರ್ಪೋರ್ಟಿಗೆ ಬಂದು ಇಳಿದ ಕೂಡಲೇ ಮೊಬೈಲ್ ತಗೊಂಡು ಫಸ್ಟ್ ಕರೆ ಮಾಡ್ತಾ ಇದ್ದಿದ್ದೆ ಪತಿ ಜತಿನ್ ಹುಕ್ಕೇರಿಗೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತನ ಕೈವಾಡವೂ ಕೂಡ ಇದೆ. ಈಕೆ ಏನು ವ್ಯವಹಾರ ಮಾಡ್ತಿದ್ಲು, ಎಷ್ಟು ದಿನದಿಂದ ಮಾಡ್ತಿದ್ಲು, ಎಷ್ಟು ತಿಂಗಳಿಂದ ಮಾಡ್ತಾ ಇದ್ಲು, ಎಲ್ಲದರ ಬಗ್ಗೆ ಪತಿ ಜತಿನ್ ಹುಕ್ಕೇರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ. ಮತ್ತೊಂದು ಕಡೆ ಪವರ್ ಟಿವಿ ತನಿಖೆಯಲ್ಲಿ ಪತಿ ಪತ್ನಿ ನಡುವಿನ ಬಾಂಧವ್ಯ ಕೂಡ ಬಹಿರಂಗ ಆಗಿದೆ. ನೋಡಿ, ಪವರ್ ಟಿವಿ ತನಿಖೆಯಲ್ಲಿ ಪತಿ ಪತ್ನಿ ನಡುವಿನ ಬಾಂಧವ್ಯ ಬಹಿರಂಗವಾಗಿದೆ. ಈ ಕುರಿತು ಜತಿನ್ ಹುಕ್ಕೇರಿ ಡ್ರೈವರ್ ಅಬುಬಕರ್ ಬಾಯ್ ಬಿಟ್ಟಿರೋದು. ನಾವಾಗ್ಲೇ ಹೇಳಿದ್ವಿ, ವಿತ್ ಪ್ರೂಫ್ ಸಮೇತ ನಾವು ನಿಮ್ಮ ಮುಂದೆ ಇಡ್ತೀವಿ. ವಿತ್ ಪ್ರೂಫ್ ಸಮೇತ ಗಂಡ ಹೆಂಡತಿ ಬಹಳಷ್ಟು ಚೆನ್ನಾಗಿದ್ದಾರೆ, ಬಹಳ ಅನ್ಯೂನ್ಯತೆಯಿಂದ ಇದ್ದಾರೆ, ಅವ್ರ ನಡುವೆ ಯಾವುದೇ ರೀತಿ ಮನಸ್ತಾಪ ಇಲ್ಲ, ಜಗಳ ಇಲ್ಲ, ಮತ್ತೊಂದು ಮಗದೊಂದು ಯಾವುದೂ ಕೂಡ ಇಲ್ಲ. ಮಾರ್ಚ್ 3ನೇ ತಾರೀಕು ನಡೆದಂತಹ ಘಟನೆಗಳ ನೈಜ ವಿಶ್ಲೇಷಣೆ ಪವರ್ ಟಿವಿಯಲ್ಲಿ ಮಾತ್ರ. ಅವತ್ತು ನಡೆದಂತಹ ಘಟನಾವಳಿಗಳು, ಮಾರ್ಚ್ 3ನೇ ತಾರೀಕು ಏನೆಲ್ಲ ಆಯಿತು, ಆ ಎಲ್ಲ ಘಟನಾವಳಿಗಳ ಕುರಿತು ಡ್ರೈವರ್ ಅಬುಬಕರ್ ಮಾತನಾಡಿದ್ದಾರೆ. ರನ್ಯಾಳನ್ನ ತಾನೇ ಪಿಕಪ್ ಮಾಡಿದ್ದು, ತಾನೇ ಡ್ರಾಪ್ ಮಾಡಿದ್ದಾಗಿ ಡ್ರೈವರ್ ಹೇಳಿರೋದು. ತಾನು ಡ್ರೈವರ್ ಆಗಿ ಸೇರ್ಕೊಂಡು 3 ದಿನಗಳಲ್ಲಿ ರನ್ಯಾ ಅರೆಸ್ಟ್ ಆಗ್ತಾಳೆ. ಹಾಗಾದ್ರೆ ಪವರ್ ಟಿವಿ ಜೊತೆಗೆ ರನ್ಯಾ ಕಾರ್ ಡ್ರೈವರ್ ಅಬುಬಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಬನ್ನಿ ನೋಡೋಣ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸರ್ ಯಾರು? ನಾವು ಪವರ್ ಟಿವಿಯಿಂದ ಮಾತಾಡ್ತಾ ಇದ್ದೀವಿ. ಓಕೆ ಸರ್, ಹೇಳಿ ಸರ್. ಇವರು ರನ್ಯಾ ಅವರನ್ನು ಡ್ರಾಪ್ ಮಾಡಿರೋದು ನೀವಾ? ನೀವು ಏನಾಗಬೇಕು, ಅವರ ಡ್ರೈವರಾ ನೀವು? ಏನು ಇದು ನನ್ನ ನಂಬರ್ ನಿಮ್ಗೆ ಹೆಂಗ್ ಸಿಕ್ತು? ಇದು ನಂಬರ್ ಸಿಕ್ಕಿಲ್ಲ ನಮ್ಗೆ, ಸೋರ್ಸ್ ಅಲ್ಲಿ ಯಾರ ಹೇಳಿದ್ರು, ನಿಮ್ಮ ನಂಬರ್ ಕೊಟ್ರು, ನೀವು ಡ್ರಾಪ್ ಮಾಡಿರೋದು ಅಂತ. ನಾನು ಅವ್ರ ಹತ್ರ ಕೆಲ್ಸಕ್ಕೆ ಸೇರಿ 3 ದಿವಸನೇ ಆಯ್ತು. 3 ದಿವಸದಲ್ಲಿ ಒಂದ್ ಭಾನುವಾರ ಡ್ರಾಪ್ ಮಾಡಿದ್ರೆ ಸೋಮವಾರ ಪಿಕಪ್ ಮಾಡಬಹುದು. ಅದೇ ಗೊತ್ತು ನನಗೆ, ಅವ್ರ ಬಗ್ಗೆ ಬೇರೆ ಏನು ಗೊತ್ತಿಲ್ಲ. ನಾನು ಶನಿವಾರ ಡ್ಯೂಟಿಗೆ ಜಾಯ್ನ್ ಆದೆ ಅವ್ರ ಹತ್ರ. ಶನಿವಾರ 2ನೇ ತಾರೀಕು. 1ನೇ ತಾರೀಕು ಡ್ಯೂಟಿಗೆ ಜಾಯ್ನ್ ಆದೆ ಶನಿವಾರ. 2ನೇ ತಾರೀಕು ಮಿಡ್ ನೈಟ್ ಬಂದು ಇಲ್ಲಿ ಅವರು ಗಂಡ ಇದ್ದಾರಲ್ಲ, ಅವ್ರ ಡ್ಯೂಟಿ ಮಾಡ್ತಾ ಇದ್ದೆ. ಯಾರ ಹತ್ರ? ಅವರು ಹಸ್ಬೆಂಡ್ ಇದಾರಲ್ಲ, ಅವ್ರ ಹಸ್ಬೆಂಡ್. ಅವ್ರದ್ದು ಡ್ಯೂಟಿ ಮಾಡ್ತಾ ಇದ್ದೆ, ಡೇ ಶಿಫ್ಟ್. ಮತ್ತೆ ಸಾಯಂಕಾಲ 6 ಗಂಟೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಬಾ ಅಂದ್ರು. ಏರ್ಪೋರ್ಟ್ ಹೋದೆ, ಈ ತರ ಇದಾಗಿರೋದು ಪ್ರಾಬ್ಲಮ್. ಯಾರು ಪಿಕಪ್ ಮಾಡಿ ಬರ್ಲಿಕ್ಕೆ ಯಾರು ಹೇಳಿರೋದು ನಿಮ್ಗೆ? ಅವ್ರು ಅದೇ ಅವ್ರ ಹಸ್ಬೆಂಡ್ ಇದ್ರಲ್ಲ, ಅವ್ರು ಹೇಳುದು. ಹಸ್ಬೆಂಡ್, ನೀವು ಹಸ್ಬೆಂಡ್ಗೆ ಜಾಯ್ನ್ ಆದ್ರ? ಮನೆಗೆ ಪರ್ಸನಲ್ ಡ್ರೈವರ್. ಪರ್ಸನಲ್ ಡ್ರೈವರ್, ಮನೆಗೆ ಪರ್ಸನಲ್ ಡ್ರೈವರ್ ಆಗಿ ಜಾಯ್ನ್ ಆದೆ. 2ನೇ ತಾರೀಕು ಅದೇ 1ನೇ ತಾರೀಕು ಜಾಯ್ನ್ ಆದೆ. 2ನೇ ತಾರೀಕು ಡ್ರಾಪ್ ಮಾಡಕ್ ಹೇಳಿದ್ರು ಮಿಡ್ ನೈಟ್. ಹಸ್ಬೆಂಡ್ ಹೇಳಿದ್ದ? ಅವರೇ ಹೇಳಿದ್ದು. ಮತ್ತೆ ಶನಿವಾರ ಹೋಗಿ ಪಿಕಪ್ ಮಾಡಕ್ ಹೋದೆ ಅಷ್ಟೇ. ನನ್ಗೆ ಗೊತ್ತು, ಅವ್ರ ಬಗ್ಗೆ ಬೇರೆ ಏನು ಗೊತ್ತಿಲ್ಲ. ಅಂದ್ರೆ ಹಸ್ಬೆಂಡ್ ಡ್ರಾಪ್ ಮಾಡ್ಲಿಕ್ಕೆ ಹೇಳಿರೋದು, ಪಿಕಪ್ ಮಾಡ್ಲಿಕ್ಕೆ ಹೇಳಿರೋದು ಅಷ್ಟೇ. ಓಕೆ. ಮತ್ತೆ ಅವ್ರ ಹಸ್ಬೆಂಡ್ ಡ್ಯೂಟಿಗಳು ಮಾಡ್ತಾ ಇದ್ರು, ಮನೆ ಡ್ಯೂಟಿಗಳು. ಹಸ್ಬೆಂಡ್ ಡ್ಯೂಟಿನೂ ಮಾಡ್ತಾ ಇದ್ರಾ? ಓಕೆ. ಅದೇ ಅವ್ರ ಮನೆ ಪರ್ಸನಲ್ ಡ್ರೈವರ್ ಅವ್ರಿಬ್ರೇ ಇದ್ದಿದ್ದು. ಬರೀ ಡ್ರಾಪ್ ಪಿಕಪ್ ಮಾಡ್ತಾ ಇದ್ದ ಅಷ್ಟೇ. ಓಕೆ 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 ಓಕೆ. ಜಿತೇನ್ ಅಂತ ಇದಾರಲ್ಲ, ಹೌದೌದು, ಜತಿನ್ ಜತಿನ್ ಅವರು ಪರ್ಸನಲ್ ಡ್ರೈವರ್ ಆಗಿ ಹೋಗಿದ್ದ ಅಷ್ಟೇ.
ಓಕೆ ಓಕೆ ಗಂಡ ಹೆಂಡ್ತಿ ಇಬ್ಬರೇ ಇದ್ರು ಮನೆಯಲ್ಲಿ. ಅವ್ರಿಬ್ರೇ ಇದ್ವಿ. ಓಕೆ 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 ನೀವು ಪಿಕಪ್ ಮಾಡ್ಲಿಕ್ಕೆ ಹೋಗುವಾಗ ಗಂಡನೇ ಹೇಳಿರೋದಾ ಹೋಗಿ ಪಿಕಪ್ ಮಾಡಿ ಅಂತ? ಅವರೇ ಕಳ್ಸ್ಕೊಟ್ಟಿದ್ರು. ಅವ್ರು ಇಲ್ಲೇ ಇದ್ರು, ಅವ್ರು ಕಳ್ಸ್ಕೊಟ್ರು. ನೀವು ಒಬ್ಬರೇ ಹೋದ್ರ ನಿಮ್ಮೊಟ್ಟಿಗೆ ಯಾರನ್ನ ಕಳ್ಸ್ಕೊಟ್ಟಿದ್ರ? ಇಲ್ಲ, ಯಾರು ಬಂದಿಲ್ಲ, ನಾನು ಒಬ್ಬನೇ ಹೋಗಿ. ಒಬ್ಬನೇ ಹೋಗಿರೋದಾ? ಓಕೆ ಓಕೆ, ಥ್ಯಾಂಕ್ ಯು. ನೋಡಿ, ಇದು ರನ್ಯಾರಾವ್ ಪತಿ ಜತಿನ್ ಹುಕ್ಕೇರಿನೇ ರನ್ಯಾರಾವ್ಗೆ ಡ್ರೈವರ್ ಅನ್ನ ಬುಕ್ ಮಾಡಿದ್ದು. ಅದು ಯಾವಾಗ? ಮಾರ್ಚ್ 1ನೇ ತಾರೀಕು, ಅಂದ್ರೆ ರನ್ಯಾರಾವ್ ಅರೆಸ್ಟ್ ಆಗೋಕೆ 3 ದಿನದ ಹಿಂದೆ. ಅಬುಬಕರ್ ಅನ್ನುವಂತಹ ಡ್ರೈವರು ಪವರ್ ಟಿವಿ ಪ್ರತಿನಿಧಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಂದ್ರೆ ಇಬ್ಬರ ನಡುವೆ ಎಲ್ಲವೂ ಕೂಡ ಚೆನ್ನಾಗಿತ್ತು. ನಾನು ಡೇ ಟೈಮು ರನ್ಯಾರಾವ್ ಪತಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೆ, ಅವ್ರನ್ನ ಕರ್ಕೊಂಡೋಗಿ ಬಿಡುವಂತಹ ಕೆಲಸ, ರಾತ್ರಿ ಹೊತ್ತು ರನ್ಯಾರಾವನ್ನ ಏರ್ಪೋರ್ಟಿಗೆ ಬಿಡೋದು, ಕರ್ಕೊಂಡ್ಬರೋದು ಅಂತ ಹೇಳಿ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಮತ್ತೊಂದ್ಸಲ ಕೇಳೋಣ ಬನ್ನಿ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸರ್, ಯಾರು? ನಾವು ಪವರ್ ಟಿವಿಯಿಂದ ಮಾತಾಡ್ತಾ ಇದ್ದೀವಿ. ಓಕೆ ಸರ್, ಹೇಳಿ ಸರ್. ಇವರು ರನ್ಯಾ ಅವರನ್ನು ಡ್ರಾಪ್ ಮಾಡಿರೋದು ನೀವಾ? ನೀವು ಏನಾಗಬೇಕು, ಅವರ ಡ್ರೈವರಾ ನೀವು? ಏನು ಇದು ನನ್ನ ನಂಬರ್ ನಿಮ್ಗೆ ಹೆಂಗ್ ಸಿಕ್ತು? ಇದು ಅಲ್ಲ, ನಂಬರ್ ಸಿಕ್ಕಿಲ್ಲ ನಮ್ಗೆ. ಸೋರ್ಸ್ ಅಲ್ಲಿ ಯಾರೋ ಹೇಳಿದ್ರು ನಿಮ್ಮ ನಂಬರ್ ಕೊಟ್ರು, ನೀವು ಡ್ರಾಪ್ ಮಾಡಿರೋದು ಅಂತ. ನಾನು ಅವ್ರ ಹತ್ರ ಕೆಲ್ಸಕ್ಕೆ ಸೇರಿ 3 ದಿವಸನೇ ಆಯ್ತು. ಹಾ, 3 ದಿವಸದಲ್ಲಿ ಭಾನುವಾರ ಡ್ರಾಪ್ ಮಾಡಿದ್ರೆ ಸೋಮವಾರ ಪಿಕಪ್ ಮಾಡಬಹುದು. ಅದೇ ಗೊತ್ತು ನನಗೆ, ಅವ್ರ ಬಗ್ಗೆ ಬೇರೆ ಏನು ಗೊತ್ತಿಲ್ಲ. ನಾನು ಶನಿವಾರ ಡ್ಯೂಟಿಗೆ ಜಾಯ್ನ್ ಆದೆ ಅವ್ರ ಹತ್ರ. ಶನಿವಾರ. 2ನೇ ತಾರೀಕು. 1ನೇ ತಾರೀಕು ಡ್ಯೂಟಿಗೆ ಜಾಯ್ನ್ ಆದ ಶನಿವಾರ. 2ನೇ ತಾರೀಕು ಮಿಡ್ ನೈಟ್ ಬಂದು ಇಲ್ಲಿ ಅವರು ಗಂಡ ಇದ್ದಾರಲ್ಲ, ಅವ್ರ ಡ್ಯೂಟಿ ಮಾಡ್ತಾ ಇದ್ದೆ. ಯಾರ ಹತ್ರ? ಅವರು ಹಸ್ಬೆಂಡ್ ಇದಾರಲ್ಲ, ಅವ್ರ ಹಸ್ಬೆಂಡ್. ಅವ್ರದ್ದು ಡ್ಯೂಟಿ ಮಾಡ್ತಾ ಇದ್ದೆ, ಡೇ ಶಿಫ್ಟ್. ಮತ್ತೆ ಸಾಯಂಕಾಲ 6 ಗಂಟೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಬಾ ಅಂದ್ರು. ಏರ್ಪೋರ್ಟ್ ಹೋದೆ, ಈ ತರ ಇದಾಗಿರೋದು ಪ್ರಾಬ್ಲಮ್. ಯಾರು ಪಿಕಪ್ ಮಾಡಿ ಬರ್ಲಿಕ್ಕೆ ಯಾರು ಹೇಳಿರೋದು ನಿಮ್ಗೆ? ಅದೇ ಅವ್ರ ಹಸ್ಬೆಂಡ್ ಇದ್ರಲ್ಲ, ಅವ್ರು ಹೇಳುದು. ಹಸ್ಬೆಂಡ್? ನೀವು ಹಸ್ಬೆಂಡ್ಗೆ ಜಾಯ್ನ್ ಆದ್ರ? ಮನೆಗೆ ಪರ್ಸನಲ್ ಡ್ರೈವರ್. ಪರ್ಸನಲ್ ಡ್ರೈವರ್? ಮನೆಗೆ ಪರ್ಸನಲ್ ಡ್ರೈವರ್ ಆಗಿ ಜಾಯ್ನ್ ಆದೆ. 2ನೇ ತಾರೀಕು ಅದೇ 1ನೇ ತಾರೀಕು ಜಾಯ್ನ್ ಆದೆ. 2ನೇ ತಾರೀಕು ಡ್ರಾಪ್ ಮಾಡಕ್ ಹೇಳಿದ್ರು ಮಿಡ್ ನೈಟ್. ಹಸ್ಬೆಂಡ್ ಹೇಳಿದ್ದ? ಅವರೇ ಹೇಳಿದ್ದು. ಮತ್ತೆ ಶನಿವಾರ ಹೋಗಿ ಪಿಕಪ್ ಮಾಡಕ್ ಹೋದೆ. ಅಷ್ಟೇ ನನ್ಗೆ ಗೊತ್ತು, ಅವ್ರ ಬಗ್ಗೆ ಬೇರೆ ಏನು ಗೊತ್ತಿಲ್ಲ. ಅಂದ್ರೆ ಹಸ್ಬೆಂಡ್ ಡ್ರಾಪ್ ಮಾಡ್ಲಿಕ್ಕೆ ಹೇಳಿರೋದು, ಪಿಕಪ್ ಮಾಡ್ಲಿಕ್ಕೆ ಹೇಳಿರೋದು ಅಷ್ಟೇ. ಓಕೆ. ಮತ್ತೆ ಅವ್ರ ಹಸ್ಬೆಂಡ್ ಡ್ಯೂಟಿಗಳು ಮಾಡ್ತಾ ಇದ್ರು, ಮನೆ ಡ್ಯೂಟಿಗಳು. ಹಸ್ಬೆಂಡ್ ಡ್ಯೂಟಿನೂ ಮಾಡ್ತಾ ಇದ್ರಾ? ಓಕೆ. ಅದೇ ಅವ್ರ ಮನೆ ಪರ್ಸನಲ್ ಡ್ರೈವರ್ ಅವ್ರಿಬ್ರೇ ಇದ್ದಿದ್ದು. ಬರೀ ಡ್ರಾಪ್ ಪಿಕಪ್ ಮಾಡ್ತಾ ಇದ್ದ ಅಷ್ಟೇ. ಓಕೆ 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 ಓಕೆ. ಜಿತೇನ್ ಅಂತ ಇದಾರಲ್ಲ, ಹೌದೌದು, ಜತಿನ್. ಅವರು ಪರ್ಸನಲ್ ಡ್ರೈವರ್ ಆಗಿ ಹೋಗಿದ್ದ ಅಷ್ಟೇ. ಓಕೆ ಓಕೆ. ಗಂಡ ಹೆಂಡ್ತಿ ಇಬ್ಬರೇ ಇದ್ರು ಮನೆಯಲ್ಲಿ? ಅವ್ರಿಬ್ರೇ ಇದ್ವಿ. ಓಕೆ 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 ಓಕೆ. ನೀವು ಪಿಕಪ್ ಮಾಡ್ಲಿಕ್ಕೆ ಹೋಗುವಾಗ ಗಂಡನೇ ಹೇಳಿರೋದಾ ಹೋಗಿ ಪಿಕಪ್ ಮಾಡಿ ಅಂತ? ಅವರೇ ಕಳ್ಸ್ಕೊಟ್ಟಿದ್ರು. ಅವ್ರು ಇಲ್ಲೇ ಇದ್ರು, ಅವ್ರು ಕಳ್ಸ್ಕೊಟ್ರು. ನೀವು ಒಬ್ಬರೇ ಹೋದ್ರ ನಿಮ್ಮೊಟ್ಟಿಗೆ ಯಾರನ್ನ ಕಳ್ಸ್ಕೊಟ್ಟಿದ್ರ? ಇಲ್ಲ, ಯಾರು ಬಂದಿಲ್ಲ, ನಾನು ಒಬ್ಬನೇ ಹೋಗಿ. ಒಬ್ಬನೇ ಹೋಗಿರೋದಾ? ಓಕೆ ಓಕೆ, ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸರ್, ಹೇಳಿ.